ಸರ್ ಹೆಣ್ಣದ ಓತನ ಇದು ಸರ್ ಹಾಲು ಬರ್ತಾವ ಇದಾಗೆ ಡೈರಿಗೆ ಹಾಕ್ತೀರಾ ತೊಗೊಂತಾರ ಮೇಕೆದು ಹೌದಾ ಹೌದಾ ಸರ್ ಇಲ್ಲಿ ಬನ್ನಿ ಸರ್ ನಿಮ್ಮ ಹೆಸರು ಹೇಳಿ. ಹೆಸರು ಅನಂತ ನಾರಾಯಣ ಅಂತ. ಯಾವ ಊರು ಸರ್? ತರವಳ್ಳಿ. ಎಚ್ ಕ್ರಾಸ್ ಹತ್ರ. ನಂದಗುಡಿ ಹೋಬ್ಳಿ. ಹೊಸಕೋಟೆ ತಾಲೂಕು. ಹಾಂ ಹಾಂ ಸರ್ ಇದು ಯಾವ ಬ್ರೀಡ್ ಮೇಕೇಶ್? ಜಮುನಾಪರಿ. ಸರ್ ಎಷ್ಟು ವರ್ಷದಿಂದ ಈ ಬ್ರೀಡಲ್ಲಿ ಇದು ಮಾಡ್ತಾ ಇದ್ದೀರಾ? 20 ವರ್ಷದಿಂದ ಮೆಸ್ತಾ ಇದ್ದೀವಿ. 20 ವರ್ಷದಿಂದ ಮೆಸ್ತಾ ಇದ್ದೀರಾ ಅಂದರೆ ಈಗ ಎಷ್ಟಿದ್ದಾವೆ? ಈಗ ಒಂದು 12 ಇದ್ದಾವೆ. 12 ಇದ್ದಾವೆ. ಒಂದು 20-25ವರೆಗೂ ಇರೋ ಮುಂಚೆ ಇದು ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀರಾ? ಎಲ್ಲ ಮನೆಗೆ ಹುಟ್ಟಿರೋವೆ ಇವು? ಇವೆಲ್ಲ ಮನೆ. ಫಸ್ಟ್ ನೀವು ಬೇಸಿಕ್ ಎಲ್ಲಿ ತಂದಿದ್ದು ನೀವು? ಒಂದು ಬೆಂಗಳೂರಲ್ಲಿ ತಂದ್ರೆ. ಯಾರ ಹತ್ರ? ಬೆಂಗಳೂರು ಅಂದರೆ ರಂಗಪ್ಪ. ಹಾಂ 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 ಅವರ ಹತ್ರ. ಬೆಂಗಳೂರು ಎಲ್ಲಿ ಅದು? ಇದು ನಿಮಾನ್ಸ್ ಹತ್ರ ಐತೆ, ಲಕ್ಷಂದ್ರನೇ ಯಾವುದು? ಹಾಂ ಹಾಂ ಹೌದಾ? ಹಾಂ ಹಾಂ. ಆಮೇಲೆ ಇಲ್ಲಿ ಇನ್ನೊಂದು ಹೈದ್ರಾಬಾದಿಂದ ತರಿಸಿದ್ವಿ. ಒಟ್ಟು ಎಷ್ಟಿಂದ ಸ್ಟಾರ್ಟ್ ಮಾಡಿದ್ದು? ನಾವು ಬರೀ 2 ತಂದ್ರೆ ಒಂದ್ಸರಿ. ಆಮೇಲೆ ಅದರಿಂದ ಹಂಗೆ ಜಾಸ್ತಿ ಮಾಡಿದರೆ ಒಂದು ಸ್ವಲ್ಪ ಎಲ್ಲ ಮಾರಿಬಿಟ್ರೆ ನಾಸಿವೆಲ್ಲ. ಎಷ್ಟುವರೆಗೂ ಮಾರಿದ್ದೀರಾ ಸರ್? ಏನು ರೇಟ್ವರೆಗೂ ಮಾರಿದ್ದೀರಾ ಸರ್? 3 ಲಕ್ಷ 3.5 ಲಕ್ಷವರೆಗೂ ಮಾರಿದ್ದೀವಿ. ಏನೋ ಟಗರ್ ಓತನಾ ಅಥವಾ ಹೆಣ್ಣುದ? ಒಂದು ಮೇಕೆ ಹೆಣ್ಣುದು. ಹೆಣ್ಣುದು 2 ಮರಿ. ಓತ? ಓತ ಅದು 2 ಮನೆ. ಹೌದಾ? ಇದು ನಿಮ್ಮ ಮನೆದೇನೆ? ಇದು ಇದು ನಮ್ಮ ಮನೆ ಬ್ರೀಡಿಂಗ್ದು? ಬ್ರೀಡಿಂಗ್ 2 ಇದಾವ ಬ್ರೀಡಿಂಗ್ದು? 2 ಇದಾವೆ. ಅದು ಮನೆದು ಆ ಕಡೆ ಇರೋದು ಅದು ಮನೆದೇನಾ? ಅದು ಬೇರೆ ತಂದಿರೋದು ಅದು? ಹಾಂ 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 ಸರಿ. ಇವಾಗ ಮರಿ ಇದು ಒಂದೇ ಇರೋದು? ಈಗ ಮರಿ ಒಂದೇ. ಅವು ಮರಿಗಳೆಲ್ಲ ಅಂದರೆ 4 ತಿಂಗಳು ಹೋಗಿ. ಅವು 4 ತಿಂಗಳು. ಸರ್ ಇವಾಗ ಇದು ಒಂದೊಂದೇ ಇಂಟ್ರೊಡಕ್ಷನ್ ಕೊಡಿ. ಇದು ಎಷ್ಟು ಸೂಲಾಗಿರ್ಬೋದು ಇದು? ಇದು ಫಸ್ಟ್ನೇ ಸೂಲು. ಇದು ಮರಿ ಇನ್ನೂ ಆಗಿಲ್ವಾ? ಇಲ್ಲ, ಫಸ್ಟ್ 1 ಮರಿ 2 ಮರಿ ಹಾಕಿದ್ದು ನೋಡಿ. ಹಾಂ 2 ಇದ್ರದ್ದೇನಾ ಅದು? ಇದ್ರದ್ದೇ. ಓ ಇದೊಂದು ಓತ ಅದು ಹೆಣ್ಣದು ಅದು? ಈ ಓತ ಇದ್ರದ್ದು ಇದ್ರ ಜೊತೆ ಹೆಣ್ಣದು ಮಾಡಿಬಿಟ್ರೆ ಅದು ಅದ್ರದ್ದು ಅದ್ರ ಜೊತೆ ಅದು ಮಾಡಿಬಿಟ್ರೆ ಅದು ಅದ್ರದ್ದು ನೋಡ್ರಿ. ಅದು ಒಂದು ಮರಿ ಊಟ ಸತ್ತೋಗ್ಬಿಟ್ಟು. ಹೌದಾ? ಇವೆಲ್ಲ ಫಸ್ಟ್ನೇ ಸೂಲು. ಇದು ಫಸ್ಟ್ನೇ ಸೂಲು? ಇದು ಫಸ್ಟ್, ಅದು ಫಸ್ಟ್, ಅದು ಫಸ್ಟೇ, ಅದು 2ನೇದು. ಅದೊಂದು ಮಾತ್ರ. ದೊಡ್ಡ ಮೇಕೆ 4 ಇದ್ದಾವೆ? ದೊಡ್ಡ 4 ಇದ್ದಾವೆ. ಅಲ್ಲಿ 2 ಇದ್ದಾವೆ. ಇವೆರಡು ಗಂಡು. ಇವೆರಡು ಗಂಡ? ಅದು ಗಂಡು. ಅದು ಗಂಡು. ಇವೆರಡು ಇವೇನು ಬ್ರೀಡಿಂಗ್ ಬರ್ತಾವ ಸುಮ್ಮನೆ ಹಿಂಗಿದು? ಇಲ್ಲ, ಬ್ರೀಡಿಂಗ್ ಯಾವ? ಎಷ್ಟು ಬಾಳ್ಬೋದು ಸರ್ ಈ ಲೆಕ್ಕ ಇವಾಗ? ಈಗ ಒಂದು 70,000-80,000 ಸಾವಿರ ಕೊಡ್ತಾರಾ? ಹಾಂ. ಅಂದರೆ ನಿಮ್ಮ ಈ ಸರೌಂಡಿಂಗಲ್ಲಿ ಎಷ್ಟು ಜನ ಸಾಕಿರ್ಬೋದು ಸರ್ ಇವು ನಿಮಗೆ ಟಚ್ ಇರೋರು? ಈ ಸರೌಂಡಲ್ಲೇ ಹಳೂರಲ್ಲಿ ಒಬ್ರು ಇದ್ದಾರೆ. ಹಾಂ. ಈಗ ಹೊಸಕೋಟೆ ಬಾಬು ಅಂತೇನು ಹೇಳಿದ್ರಲ್ಲ ಅವ್ರು ಫೇಮಸ್ಸಾ? ಹೊಸಕೋಟೆ ಬಾಬು ಅವರು ಮೂಲ, ಅವರು ಮೊದಲಿಂದ ಮಡಗಿದ್ದಾರೆ. ಅವರ ಹತ್ರ ಒಂದು NTR ಅಂತ ಹೆಸರಿಟ್ಟಿದ್ರು, ಗಂಡು ಬ್ರೀಡಿಂಗ್ ಬಿಟ್ಟಿದ್ದು. ಅದ್ರದ್ದೇ ಮರಿಗಳು ಇಡೀ ಬೆಂಗಳೂರೆಲ್ಲ ಈಗ ಇರೋದು. ಅಂದರೆ ಅಲ್ಲಿಂದ ಈಗೆಲ್ಲ ಬೇರೆ ಬೇರೆ ಕಡೆ. ನಿಮ್ಮ ಮನೆಗೆ ಯಾವುದು ಬಂದಿಲ್ವ ಅದ್ರದ್ದು NTRದು? ನಾವು ಅದು ಮೊನ್ನೆ ಒಂದಿತ್ತು, ಅದ್ರ ಮಗಳು ಅದು ಕೊಟ್ಬಿಟ್ರೆ. ಅಂದರೆ ಅದು NTR ಲೈನ್ ಅದು. ಹಾಂ ಹಾಂ ಹಾಂ. ವರ್ಷಕ್ಕೊಂದು 10 ಮರಿ ಮಾರ್ತೀರಾ? ಮಾರ್ತೀರಾ? ಹಾಂ ಸರ್. ಇವಕ್ಕೆಲ್ಲ ಏನು ತಿಂಡಿ? ಹಿಂಗೆ ತಿಂಡಿ ಬೇವಿನ ಸೊಪ್ಪಿದೆ, ಕಂಬಳಿ ಸೊಪ್ಪು. ಅದು ಬಿಟ್ಟರೆ ಈ ಸ್ವಲ್ಪ ಹಿಂಡಿ ಬಸ ಕೊಡ್ತೀವಿ ಬೇಸಿಗೆನಲ್ಲಿ. ಮಳೆಗಾಲದಲ್ಲಿ ಹಸೆ ಮೇವು ಹಾಕ್ತೀರಾ? ಮಾಮೂಲಿ ಹಸಿ ಮೇವು ಸತ ಹಾಕ್ತೀವಿ. ಅಲ್ಲ ಇದು ಬೇವಿನ ಸೊಪ್ಪು, ಕಂಬಳಿ ಸೊಪ್ಪು ಅದಾ? ಅಲ್ಲಲ್ಲ, ಮಾಮೂಲಿ ಹುಲ್ಲು ಕೊಯ್ದು ಹಾಕ್ತೀರಾ? ಅದೇ ಅದು ಹಾಕ್ತೀರಾ? ಹುಳ ಮೇಸಲ್ಲ, ಸೊಪ್ಪು ಹಂಗೆ ಸೊಪ್ಪು ತಂದು ಹಾಕ್ಬಿಡು. ಹಾಂ. ಅಲ್ಲಲ್ಲ, ಬೈಲಲ್ಲಿ ಸಿಗ್ತಾವಲ್ಲ ಆ ಹುಲ್ಲು ಹಾಕ್ತೀರಾ? ಆ ಹುಲ್ಲು ತಿಂತವೆ, ಅಂದರೆ ನಾವು ಹಾಕೋದಿಲ್ಲ. ಹಳ್ಳಿ ಮರ ಸೊಪ್ಪಿದೆ, ಬೇವಿನ ಸೊಪ್ಪು. ಮತ್ತೆ ಕ್ರಾಸಿಂಗು ಮೇಕೆಗಳು ಬರ್ತವೆ? ಬರ್ತವೆ. ಆನೆಕಲ್ಲಿಂದ 2 ಮೇಕೆ ಬಂದಿದೆ. ಹೌದಾ? ಹಾಂ ಹಾಂ. ಇದಕ್ಕೆ ಆ ಮೇಕೆ ಅದಕ್ಕೆ ಸರ್ ಏನು ಚಾರ್ಜ್ ಮಾಡ್ತೀರಾ? 5,000 ಚೆನ್ನಾಗಿದೆ 8. ಹಾಂ ಹಾಂ ಹಾಂ.
ವೈಟ್ ಮೇಕೆ ಅಂದರೆ ಇವಾಗ ಎಷ್ಟು ವರ್ಷ ಇಟ್ಕೊತೀರಾ ಇದನ್ನ ಬ್ರೀಡಿಂಗ್ದು? ಒಂದು 4-5 ವರ್ಷ ಮಾಡ್ಬೋದು. ಅಂದರೆ ನೆಕ್ಸ್ಟ್ ಆ ಮರಿ ರೆಡಿ ಆದಮೇಲೆ ಅದನ್ನು ಕೊಟ್ಬಿಡ್ತೀವಿ. ಓ, ಸಣ್ಣ ಮರಿ ಇದೆಯಲ್ಲ ಅದು ರೆಡಿ ಆದ್ಮೇಲೆ ಕೊಟ್ಬಿಡ್ತೀರಾ? ಕೊಟ್ಬಿಡ್ತೀವಿ. ಇದೇನು ಕಟಾವ್ ಏನು ಹೋಗಲ್ಲ, ಹೋಗ್ತಾವ? ಕಟಾವಿಗಿಲ್ಲ. ಕಟಾವ್ ಏನಾದರೂ ಹೋದ್ರೆ ಹೋಗ್ಬೋದು. ಹಾಂ. ಈ ಕಟಾವಿಗೇನು. ಸರ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ. 9901838881. 881. ಹಾಂ. 2 ಟಗರು ಇರಲೇ, ಇದು ಓತ ಇರಲೇಬೇಕಾ? 2 ಮಾಡಿರ್ತೀವಿ. 2 ಇರಬೇಕು. ಹಾಂ ಹಾಂ. ತಿಂಗಳು ಒಂದು 4-5 ಔಟ್ಸೈಡಿಂದ ಬರ್ತಾವ ಕ್ರಾಸಿಂಗ್ಗೆ? ಬರ್ತವೆ. 4-5 ಬರ್ತವೆ. ಹಾಂ ಹಾಂ. ಅಂದರೆ 20 ವರ್ಷದಿಂದ ಸಾಕಿರೋದಕ್ಕೆ ನಿಮಗೆ ಎಲ್ಲ ಎಲ್ಲೆಲ್ಲಿದೆ, ಯಾರ್ಯಾರು ಸಾಕಿದ್ದಾರೆ ಎಲ್ಲ ಐಡಿಯಾ ಇದೆ. ಎಲ್ಲ ಗೊತ್ತು. ಜೊತೆಗೆ ಹಾಂ ನಮಗೆ ಈಗ ಈ ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಅಂತೆಲ್ಲ ಅಂತಾರಲ್ಲ, ಹಾಂ ಹಾಂ. ಇವು ನೋಡ್ತಾ ಇದ್ರೆ ನಮ್ಗೆ ಅದೆಲ್ಲ ತಪ್ತದೆ. ಹೌದಾ? ಅಂದ್ರೆ ಒಂದು ಲವಲವಿಕೆ ಇರ್ತವೆ. ಹಾಂ ಹಾಂ ಹಾಂ. ನಾವು ಅವ್ರ ಜೊತೆ ಒಡನಾಟ ಹಾಂ 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 ಇಟ್ಕೊಂಡಿರ್ತೀವಿ. ಹಾಂ ಹಾಂ. ಆರೋಗ್ಯ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀರಾ? ಆರೋಗ್ಯ ಚೆನ್ನಾಗಿರುತ್ತೆ? ಚೆನ್ನಾಗಿರ್ತದೆ. ನಾವು ಕೆಲಸ ಮಾಡ್ದಂಗೆ ಆಗುತ್ತಲ್ಲ. ಹಾಂ ಹೌದು ಹೌದು ಹೌದು. ಹಸು ಎಮ್ಮೆ ಏನೂ ಇಲ್ವಾ? ಒಂದು ಹಸು ಇದೆ. ಹಾಂ ಹಾಂ. ಅಂದ್ರೆ ಹಸು ಅಂದ್ರೆ ನಮ್ದು ಸ್ವಲ್ಪ ಕ್ರಾಸ್. ಹಾಂ ಹಾಂ ಹಾಂ. ಮಜ್ಜಿಗೆ ಇದೇ ಜಾಸ್ತಿ. ಇದೆ ಇದೆ. ಸರ್ ಹಾಲು ಎಷ್ಟು ಬರ್ಬೋದು ಅಕಸ್ಮಾತ್ ಒಳ್ಳೆ ತಳಿ ಇದೆ ಆದರೆ ಇದರಲ್ಲಿ? ಸರ್ 1.5-2 ಲೀಟರ್ ಬರ್ತದೆ. ಮನೆಗೆ ಉಪಯೋಗಿಸ್ಕೊಂತೀರಾ? ಉಪಯೋಗಿಸ್ಬೋದು. ಅಂದ್ರೆ ಮರಿಗಳಿಂದ ಮರಿ ಕೊಡ್ತೀರಿ. ಹಾಂ. ಉಳ್ದಂಗೆ ಡೈಲಿ ಈಗ ಹಾಕ್ಬಿಡ್ತೀರಿ. ಇವಾಗೆಲ್ಲ ಪ್ರೆಗ್ನೆಂಟ್ ಆಗಿರೋ ಎಷ್ಟಿದ್ದಾವೆ? 2 ಇದಾವೆ. ಇವೆರಡೇನಾ? ಹಾಂ. ಇದು ಪ್ರೆಗ್ನೆಂಟ್ ಆಗಿದೆಯಾ? ಹಾಂ, ಹಾಂ, ಎಷ್ಟು ದಿನದಲ್ಲಿ ಮರಿ ಹಾಕ್ಬೋದು? ಸರ್ ಇನ್ನೊಂದು 3 ತಿಂಗಳು ಬೇಕು. 3 ತಿಂಗಳು. ಹಾಂ. ಈಗ ಮೊನ್ನೆ ಅಲ್ಲ ಹಾಲು ಚೆನ್ನಾಗಿದೆ ಇನ್ನಂಗೆ. ಹಾಲು ಕರೀತದೆ, ಪ್ರೆಗ್ನೆಂಟ್ ಆಗಿದೆ. ಹೌದಾ? ಅಲ್ಲ ಇದ್ರ ಮರಿ ಇದೆಯಾ ಇದು? ಹಾಂ ನೋಡ್ರಿ ಲಾಸ್ಟ್. ಓ, ಇನ್ನೂ ಕುಡ್ಕೊತಾವ ಅವು? ಓಕೆ ಓಕೆ. ನಾನು ಎಲ್ಲ ದೊಡ್ಡವಾಗ್ಬಿಟ್ಟವಲ್ಲ ಅವು ಅಂತ ಅಂದ್ಕೊಂಡೆ. ಸರಿ, ಅವು 4 ತುಂಬ 5 ಹೋಗಿದ್ದಾವೆ. 2ನೇ ತಾರೀಕು ಇನ್ನು 4 ತಿಂಗಳು ತುಂಬ 5 ಹಾಂ 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 ಅವು 4 ಹಾಂ. ಅದರಲ್ಲಿ ಎಲ್ಲ ಒಂದೊಂದು ಕೊಟ್ಬಿಟ್ಟಿದೆ. ಹಾಂ ಹಾಂ. ಈಗೆಲ್ಲ ಒಂದೊಂದು ಮಾಡ್ಕೊಂಡಿದೆ. ಇವಾಗೆಲ್ಲ ಅದರದ್ದೇ ಮರಿಗಳಿವು. ಹಾಂ. ನೆಕ್ಸ್ಟ್ ಈ ಹೆಣ್ಣು ಈಟ್ ಬಂದರೆ ಬೇರೆದು ಕೊಡ್ತೀರಾ? ಬೇರೆದು ಕೊಡಿಸ್ತೀರಾ? ಇಲ್ಲ, ಈಗ ಮೊನ್ನೆ ಅದು ಅಷ್ಟೊತ್ತು ರೆಡಿ ಇರಲಿಲ್ಲ. ಅದರಿಂದ ಇದು ಮೊನ್ನೆ ಇವು ಬೇರೆ ಕಡೆ ಬಿಡಿಸ್ಕೊಂಡ್ಬಂದಿದ್ರೆ ಬೇರೆ ಕಡೆ ಈಗ ನಮ್ಮದೇ ಇವಾಗ ಆಗ್ತವೆ. ಹಾಂ. ಅಂದರೆ ನಾವು ಆ ತಾಯಿ ತಂಗಿ ಅದು ಬಿಡಲ್ಲ, ಬಿಡೋದು. ಬ್ರೀಡ್ ಆಗ್ಬಿಡ್ತದೆ. ಬ್ರೀಡಿಂಗ್ ಆಗುತ್ತೆ. ಹೌದು. ಅದು ಬಿಡೋದು. ಹಾಂ ಹಾಂ ಹಾಂ. ನೋಡಿ ಅದು ಬಾಬಣ್ಣ ಹತ್ರ ಬಿಡಿಸ್ಕೊಂಬಂದು ಕ್ರಾಸಿಂಗು. ಹಾಂ ಹಾಂ ಹಾಂ. ಅದು ಅವ್ರ ಹತ್ರ ಎಷ್ಟು ಇದ್ದಾವೆ ಓತಗಳು? ಸರ್ ಅವ್ರ ಹತ್ರ ಒಂದು 3-4 ಇದಾವೆ. ಹಾಂ ಹಾಂ. ಅವರು ಹಳಬರು ಬಿಟ್ರೆ ಹೌದಾ? ಈ ಫೀಲ್ಡಲ್ಲಿ. ಹಾಂ ಹಾಂ ಹಾಂ. ಅಲ್ಲ ಕೆಲವರು ಒಂದೊಂದು ಮೇಕೆನೇ 2 ಲಕ್ಷ 3 ಲಕ್ಷ ಅಂದರೆ ಏನು ವ್ಯಾಲ್ಯೂ ಇದೆ ಅಷ್ಟೊಂದು ಏನು ಅಂತ ಹೇಳ್ತಾರೆ, ಕೇಳ್ತಾರೆ. ಇದಕ್ಕೆ ಶೋಕಿ. ಹಾಂ ಹಾಂ. ಇವೆಲ್ಲ ಎಷ್ಟಕ್ಕೆ ಬರ್ಬೋದು ಸರ್ ಈ ಒಂದು 8 ಮೇಕೆನು? ಒಂದು 1.5 ಲಕ್ಷ ಮಧ್ಯೆ ಇವು ಆಗ್ತವೆ. ಹಾಂ. ಅದು 3 ಲಕ್ಷ 4 ಆ ಥರ. 3 ಲಕ್ಷಕ್ಕೆ ಕೇಳಿದ್ದಾರೆ ಅಂತ ಹೇಳಿದ್ರಲ್ಲ? ಅವೆರಡು ವ್ಯಾಲ್ಯೂ ಜಾಸ್ತಿ. ಹೌದಾ? ಅಂದರೆ ಕಿವಿ ಉದ್ದ ಜಾಸ್ತಿ ಐತೆ. ಹಾಂ ಹಾಂ. ಇದಕ್ಕೂ ಇದೆಯಲ್ಲ? ಇದಕ್ಕಿಂತ ಜಾಸ್ತಿ ಐತೆ. ಹೌದಾ? ಹಾಂ ಹಾಂ. ನೀವು ಆ ಕಡೆ ಅವು ಇಟ್ಕೊಂಡಂಗಿಲ್ಲ ಆಗಿದ್ರೆ ನೋಡಿ, ಅದಕ್ಕಿಂತ ಜಾಸ್ತಿ ಐತೆ. ಓಹೋ, ಆ ಕಿವಿ ಮೇಲೆ ಉದ್ದದ ಮೇಲೂ ಹೋಗುತ್ತಾ? ಕಿವಿಯ ಮುಖ, ಹಾಂ ಹಾಂ. ಬಣ್ಣ, ಅದ್ರ ಮೇಲೆ ಅದು ಮಾಮೂಲಿ ಕಡ್ಡಿ ಹುಲ್ಲೆ ಹಾಕಿ ಎಲ್ಲ ಇದಾ ರೇಷ್ಮೆದ? ಬೇವಂತ. ಬೇವಿಂದಿದು. ಎಲ್ಲ ಒಂದು 10 ಲಕ್ಷ ಮಾಲ್ ಇದಾವ ಸರ್ ಇಲ್ಲಿ? ಇನ್ನೂ ಜಾಸ್ತಿ ಇದಾವ? ವರ್ಷ ಜಾಸ್ತಿ ಆದವೆಲ್ಲ ಕೊಟ್ಬಿಡ್ತೀರಿ. ಹಾಂ ಹಾಂ. ಅಂದರೆ ಈಗ ಅವ್ರು ಕೇಳಿದಾಗ ಕೊಟ್ಟರೆ ದುಡ್ಡು ಜಾಸ್ತಿ ಆಗ್ತದ. ಹಾಂ. ನೆಕ್ಸ್ಟ್ ನಾವು ತರಬೇಕಾದ್ರೆ ಕಷ್ಟ. ಹೌದಾ? ಅದರಿಂದ ನಾವು ಒಳ್ಳೆ